ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನನಗೆ ಇನ್ನೊಂದು ವಿಚಿತ್ರ ಏನಾಯ್ತು ಅಂದರೆ, ನಾನು 3ನೇ ತರಗತಿ 3 ವರ್ಷದವನಾಗಿದ್ದಾಗ ನನಗೆ 5 ವರ್ಷ ಅಂತ ಹೇಳಿ ಅಪ್ಪ ಬುದ್ಧಿವಂತ ಅಂತ ಹೇಳಿ ಸ್ಕೂಲ್ಗೆ ಹಾಕ್ಬಿಟ್ರು. ಓಕೆ, ಆಯಿತಾ. ಹೀಗಾಗಿ ನನ್ನ ಜೊತೆ ಇದ್ದ ಎಲ್ಲರೂ ದಾಂಡಿಗರು ಹುಡುಗರು, ದೊಡ್ಡವರು, ಭಾಳ ದೊಡ್ಡ ದೊಡ್ಡ ಮೈಕಟ್ಟು, ವಾಲಿಬಾಲ್ ಆಡೋದು, ಈಜು ಹೊಡಿಯೋದು, ಈ ಥರದ್ದೆಲ್ಲ ದೊಡ್ಡ ದೊಡ್ಡ ಕ್ರೀಡೆ ಅವರಿಗೆ. ನಾನು ಅವರ ಸಹಾಯಕ. ಅವ್ರು ಈಜು ಹೊಡಿಯೋದು, ಅವ್ರ ಬಟ್ಟೆ ಇಟ್ಕೊಂಡು ಕೂತ್ಕೊಳ್ಳೋದು, ಅವ್ರೇನೋ ಬಾಲ್ ಹೊಡೆದ್ರೆ ನಾನು ಹೋಗಿ ಬಾಲ್ ತಂದ್ಕೊಡೋದು, ಆ ಥರ ಮಾಡ್ತಾ ಇದ್ದೆ. ಚಂದ್ರ ತಗೊಂಬರ ಅಂತ ಕಳ್ಸೋದು ನಾನು. ಯಾಕಂದ್ರೆ ನಾನು ಪೀಚ್ ಆಗಿದ್ದೆ, ಕುಳ್ಳಿದ್ದೆ, ದೈಹಿಕವಾಗಿ ದುರ್ಬಲವಾಗಿದ್ದೆ. ಅಂದರೆ ಒಳಗಡೆ ಒಂದು ಕಿಚ್ಚಿತ್ತು. ಇದನ್ನ ದಾಟೋದಕ್ಕೆ ನನಗಿರೋದು ಒಂದು ಮಾನಸಿಕ ಶಕ್ತಿ. ಅದನ್ನು ಇಟ್ಕೊಂಡು ನಾನು ಮುಂದೆ ಹೋಗಬೇಕು. ನಾನು ಅದನ್ನು ಬಿಟ್ಟು ಇವ್ರ ಜೊತೆ ದೈಹಿಕವಾಗಿ ನಾನು ಸ್ಪರ್ಧಿಸಲಾರೆ. ದೈಹಿಕ ಸ್ಪರ್ಧೆ ನನಗೆ ಅಸಂಭವ. ಸೊ ನಾನು ಏನಾದರೂ ಮಾಡಿ ನನ್ನನ್ನು ನಾನು ಕಂಡ್ಕೋಬೇಕು ಅಂದರೆ ನನಗೆ ಒಂದು ದಾರಿ, ಅಕ್ಷರ ದಾರಿ, ಸಾಹಿತ್ಯದ ದಾರಿ ಅಂತ ಬಹುಶಃ ಈಗ ನಾನು ಹಿನ್ನೋಟದಲ್ಲಿ ಅನಿಸುತ್ತೆ. ಯಾಕೆ ನನ್ನ ಅಕ್ಷರಗಳಿಗೆ ಅಲ್ಲಿ ಊರಲ್ಲಿ ಒಂದು ಸಣ್ಣ ಲೈಬ್ರರಿ ಇತ್ತು, ಪಂಚಾಯಿತಿ ಹೊತ್ತು. ಅಲ್ಲಿ ಕೆಲವು ದೇಶಭಕ್ತಿ ಕಥೆಗಳು, ಕೆಲವು ಹಳೆಯ ಪುಸ್ತಕಗಳಿತ್ತು. ಜೊತೆಗೆ ತುಂಬ ಇದು ಬರೋದು, ಯಾವುದು ನಮ್ಮ ರಷ್ಯನ್ ಲಿಟ್ರೇಚರ್ ಬರೋದು. ದಸ್ತೋವ್ಸ್ಕಿ ನಾನು ಆಗಲೇ ಓದಿದ್ದು, ಟಾಲ್ಸ್ಟಾಯ್ ಓದಿದ್ದಾಗಲೇ ಕನ್ನಡದಲ್ಲಿ. ಸಣ್ಣ ಹಳೆಯ ಲೈಬ್ರರಿ. ಅದು ಓದ್ತಾ ಓಕೆ, ನಾನು ಕೀಳರಿಮೆಯಿಂದ ಬಳಲಬಾರದು, ಅಕ್ಷರಗಳ ಹಿಂದೆ ಹೋಗಬೇಕು ಅಂತ. ಸೊ ತುಂಬ ಮುದ್ದಾದ ಅಕ್ಷರ ಬರೆಯುವಂಥ ಹ್ಯಾಂಡ್ ರೈಟಿಂಗ್ ಇತ್ತು ನನಗೆ. ಹಾಗಾಗಿ ನಾನೇನು ಮಾಡಿದೆ, ಅದನ್ನು ಹೊಟ್ಟೆಪಾಡಿ ಬಳಸ್ಕೊಂಡೆ. ರಸ್ತೆಗಳ ಫಲಕ ಬರೆಯೋದಕ್ಕೆ ಇತ್ಯಾದಿ. ಅದು ವೃತ್ತಿ ಆಯಿತು. ಅದೇ ಅಕ್ಷರಗಳನ್ನು ಕಥಾ ಸಾಹಿತ್ಯಕ್ಕೆ, ಕಾದಂಬರಿ ಸಾಹಿತ್ಯಕ್ಕೂ ಬಳಸ್ಕೊಂಡೆ. ಅಕ್ಷರ ಅನ್ನುವುದು ಒಂದು ಹೊಟ್ಟೆಪಾಡಾಗಿತ್ತು ನನಗೆ. ಇನ್ನೊಂದು ಸೃಜನಶೀಲ ಅಭಿವ್ಯಕ್ತಿ ಆಯಿತು. ಐ ಆಮ್ ಸೋ ಹ್ಯಾಪಿ ಅಬೌಟ್ ದಟ್. ನಾನು ಗುಂಡಾಗಿ ಬರೆಯಬಲ್ಲೆ ಅನ್ನೋದು ನನ್ನ ಹೊಟ್ಟೆ ತುಂಬಿಸ್ತಾ ಇತ್ತು. 25 ರೂಪಾಯಿ ಸಿಕ್ಕರೆ ಅವತ್ತು ಯಾವುದೋ ದುಡ್ಡಲ್ಲ ಸರ್, 25 ರೂಪಾಯಿ ತುಂಬ ದೊಡ್ಡದು. ಅದನ್ನೇ ಒಂದು ಸಣ್ಣ ಕಥೆಯಾಗಿ ಬರೆಯೋದಕ್ಕೂ ಕೂಡ ಅದೇ ಅಕ್ಷರ, ಕೈ ಬರಹ, ಒಂದು ಇನ್ಲ್ಯಾಂಡ್ ಲೆಟ್ರು ಅಥವಾ 4 ಕಾಗದದ ಹಾಳೆ, ಒಂದು ಪೆನ್ ಸಾಕಿತ್ತು, ಮತ್ತು ಸಣ್ಣ ಒಂದು ಸ್ಟ್ಯಾಂಪ್ ಹಚ್ಚಿ ಕಳಿಸುವಂಥ. ಮೊದಲು ನನಗೂ ಸಂಪಾದಕರು ವಿಷಾದ ಪತ್ರ ಕಳಿಸ್ತಾ ಇದ್ರು, ನಿಮ್ಮ ಬರವಣಿಗೆ ತಿರಸ್ಕರಿಸಿದ್ದೇವೆ ಅಂತ. ಬಟ್ ಚಾಲೆಂಜ್ ತಗೊಂಡು ಮತ್ತೆ ಬರೀತಾ ಇದ್ದೆ. ಸೊ ಹಾಗಿತ್ತು.